ವೆಜ್ ರೈಸ್ ಬಾತು ಆಮೇಲೆ ವೆಜ್ ಕುರ್ಮಾ ಇವೆರಡು ಮಾಡಿದ್ದೀನಿ. ಆದರೆ ಇದು ಎರಡಕ್ಕೂ ತುಂಬ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಆದರೆ ಇವೆರಡಕ್ಕೂ ಐಟಮ್ ಏನೇನು ಬೇಕು ಅನ್ನೋದು ನೋಡೋದ ಬನ್ನಿ ಫ್ರೆಂಡ್ಸ್. ವೆಜ್ ಪಲಾವ್ಗೆ ಫಸ್ಟು ನಾವು ಹುರಿಯೋದಕ್ಕೆ ಈರುಳ್ಳಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬಟಾಣಿ, ಪುದೀನ, ಕ್ಯಾರೆಟು, ಒಗ್ಗರಣೆಗೆ ಜೀರಿಗೆ, ಲವಂಗ, ಪಲಾವ್ ಎಲೆ, ಆಮೇಲೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಆಮೇಲೆ 3 ಪಾವು ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಮಸಾಲೆ ಹೇಳಿದ್ನಲ್ಲ, ಜೀರಿಗೆ ಪುಡಿ, ಪಲಾವ್ ಎಲೆ, ಲವಂಗ, ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಹಳ್ಳುಪ್ಪು ಹಾಕೋತಾ ಇದ್ದೀನಿ. ಒಂದು 3-4 ಸ್ಪೂನ್ ಇದೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಹುರ್ಕೋಬೇಕು. ಅದು ಫ್ರೈ ಆಗಿದೆ ಈರುಳ್ಳಿ, ಆಲೂಗೆಡ್ಡೆ, ಹಸಿಮೆಣಸಿಗೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ. 3-3.25 ಪಾವು ಅಕ್ಕಿಗೆ. ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು. ಇವಾಗ ನಾನು ಟೊಮೊಟೊ, ಕ್ಯಾರೆಟು, ಬಟಾಣಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಇವಾಗ ನಾನು ಪುದೀನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಮಿಕ್ಕಿದ ಐಟಮು ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1 ಸ್ಪೂನು. ಫ್ರೆಂಡ್, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ನಾನು 3.25 ಪಾವು ಅಕ್ಕಿಗೆ 3.25 ಚುಮ್ ನೀರು ಹಾಕ್ತಾಯಿದ್ದೀನಿ ನೋಡಿ. 3.25 ಪಾವು ಅಕ್ಕಿಗೆ 3.25 ಚುಮ್ ನೀರು ಹಾಕೋತಾ ಇದ್ದೀನಿ. ಅಳತೆ ಇದು, ಅದು ಪಾವಾಗೆ 1, 2, 3, 3.25. ಈಗ ಇದು ಒಂದು ಮಳ್ಳು ಬರಲಿ. ಫ್ರೆಂಡ್, ಎಲ್ಲ ಚೆನ್ನಾಗಿ ಮಳ್ಳೆ ಇದೆ. ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ಇವಾಗ ನಾನು ಅಕ್ಕಿ ಹಾಕೋತಾ ಇದ್ದೀನಿ. ಫ್ರೆಂಡ್, ಅಕ್ಕಿ ಹಾಕಿದೆ. ಇವಾಗ ನಾನು ಇದು ಒಂದು ಮಳ್ಳು ಬಂದಿದೆ. ಇವಾಗ ನಾನು ಇದನ್ನು ಮುಚ್ಚಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸಹ ಕುರ್ಮ ಸಹ ನಾನು ರೆಡಿ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಈಗ ನಾನು ಇದು 1-2 ವಿಷಲ್ ಕೂಗಿಸ್ತೀನಿ. ಫ್ರೆಂಡ್, ಬನ್ನಿ ವೆಜ್ ಪಲಾವ್ ನೋಡೋದು ಹೆಂಗಾಗಿದೆ ಅಂತ ನೋಡಿ. ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ತಟ್ಟೆಗೆ ಹಾಕೊಂಡು ತಿಂದುಬಿಟ್ಟು ಆಮೇಲೆ ಕುರ್ಮಾ ಮಾಡಿದ್ದೀನಲ್ಲ, ಕುರ್ಮನ ಜೊತೆ ತಿನ್ನಬೇಕು. ಫ್ರೆಂಡ್ ನೋಡಿ, ವೆಜ್ ಪಲಾವ್, ಕುರ್ಮಾ ಇವೆರಡು ಮಾಡಿದ್ದೀನಿ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು